ಬಳ್ಳಾರಿಯ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಯ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ 9ನೇ ಕ್ಲಾಸ್ನ ಬಾಲಕನ ಮೇಲೆ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗಾಂಜಾ ಹೊಡೆದು ಹಲ್ಲೆ ಮಾಡಿದ್ದಾನೆ ಅಂತ ಪೋಷಕರು ಆರೋಪ ಮಾಡ್ತಿರೋದು. ಡ್ರಗ್ಸ್ ಮತ್ತು ಗಾಂಜಾ ಹೆಸರು ಕೇಳಿ ಬರ್ತಾ ಇದೆ. ಇಲ್ಲಿ ವಿಮ್ಸ್ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಲಾಗ್ತಿದೆ. ಮೃತ ವಿದ್ಯಾರ್ಥಿ ಏನಿದ್ದಾನೆ ಆ ಬಾಲಕನ ಪೋಸ್ಟ್ ಮಾರ್ಟಮ್ ವಿಮ್ಸ್ ಆಸ್ಪತ್ರೆಯಲ್ಲಿ ಆಗ್ತಾ ಇದೆ. ಸ್ಥಳಕ್ಕೆ ಎಸ್ಪಿ ಬಂದಿದ್ದಾರೆ. ಪೋಷಕರ ಬಳಿ ಮಾತನಾಡೋಕೆ ಯತ್ನಿಸ್ತಾರೆ. ಪೋಷಕರು ಗರಂ ಆಗಿದ್ದಾರೆ. ಶಾಲಾ ಆಡಳಿತ ಮಂಡಳಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗ್ತಾ ಇದೆ. ಶಸ್ತ್ರಾಸ್ತ್ರಗಳಿರಬಹುದು, ರೇಡಿಯಂ ಕಟರ್ ಇರಬಹುದು, ಚೂರಿ ಎಲ್ಲ ಈ ಹಾಸ್ಟೆಲ್ಗೆ ಹೆಂಗ್ ಬಂತು ಅನ್ನುವಂಥ ಪ್ರಶ್ನೆ ಇಲ್ಲ. ಶಾಲಾ ಆಡಳಿತ ಮಂಡಳಿ ವಿರುದ್ಧ ಪೋಷಕರು ಕ್ರಮಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಶವಾಗಾರದ ಮುಂದೆ ಮುಗಿಲು ಮುಟ್ಟಿದೆ ಮೃತ ಬಾಲಕನ ಪೋಷಕರ ಆಕ್ರಂದನ. ತನಿಖೆ ನಡೆಸಿ ಕ್ರಮ ಕೈಗೊಳ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಎಸ್ಪಿ ಸುಮಂಡಿ ಪನ್ನಿಕರ್. ಫಾದರ್ ಎಲ್ಲ ಪೇರೆಂಟ್ಸ್ ಬಂದಿದ್ದಾರೆ. ಅವ್ರು ಸ್ವಲ್ಪ ಅವ್ರ ಮುಖಾಂತರ ಹೇಳಿ ಹಿಂಗೆ ಆಗೈತೆ ಅಂತ ಹೇಳಿದ್ರೆ ಆಯ್ತಲ್ಲ. ಅದು ಕಂಪ್ಲೇಂಟ್ ಕೊಟ್ಟಿನಿ. ಅಮಾಯಕನ ಬಲಿ ತಗೊಂಡು ಏನಾದ್ರು ಮಾಡಿರ್ಬೋದಲ್ಲ. ಬಳ್ಳಾರಿಯ ಹಾಸ್ಟೆಲ್ನಲ್ಲಿ ಬಾಲಕನ ಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಗುರುಕುಲ ಶಾಲೆ ಆಡಳಿತ ಮಂಡಳಿ ಮೇಲೂ ಕೂಡ ಎಫ್ಐಆರ್ ಆಗಿರೋದು. ಯಾಕಂದ್ರೆ ಇವರ ದಿವ್ಯ ನಿರ್ಲಕ್ಷ್ಯದಿಂದ ಈ ರೀತಿ ಹಲ್ಲೆ ಆಗಿರೋದು. ಹಲ್ಲೆಯಾಗಿ ಒಬ್ಬ ಬಾಲಕನ ಕೊಲೆಯಲ್ಲಿ ಒಂದು ಗಲಾಟೆ ಅಂತ್ಯ ಆಗಿದೆ. ಹಾಗಾದ್ರೆ ಒಂದು ವಾರ್ಡನ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಿಗಾ ವಹಿಸಬೇಕಿತ್ತು, ವಿದ್ಯಾರ್ಥಿಗಳ ಮೇಲೆ ಕಣ್ಣಿಡಬೇಕಿತ್ತು. ಅದ್ರ ಜೊತೆಗೆ ಈ ಮಾರಕಾಸ್ತ್ರಗಳಿರಬಹುದು, ಒಂದು ರಾಡ್ ಇರಬಹುದು, ಚೂರಿ ಇರಬಹುದು, ರೇಡಿಯಂ ಕಟರ್ ಇರಬಹುದು, ಆ ಬಾಲಕನ ಕೈಗೆ ಅಷ್ಟು ಈಸಿಯಾಗಿ ಹೇಗೆ ಸಿಕ್ತು ಅನ್ನುವಂಥ ಪ್ರಶ್ನೆಗಳು ಕೂಡ ಇಲ್ಲಿ ಎದುರಾಗ್ತಾ ಇದೆ. ರೋಡಲ್ಲಿರುವಂತಹ ಒಂದು ಖಾಸಗಿ ವಿದ್ಯಾಸಂಸ್ಥೆಯ ಹಾಸ್ಟೆಲ್ನಲ್ಲಿ ಇದ್ದಂತಹ ಮಕ್ಕಳಿಗೆ ಸ್ಟೂಡೆಂಟ್ಸ್ ಆಫ್ ಡಿಫ್ರೆಂಟ್ ಏಜ್ ಗ್ರೂಪ್ 10, 12 ಹಾಗೂ 15 ವರ್ಷ ವಯಸ್ಸಿನ 9 ಮಕ್ಕಳು ಹಾಸ್ಟೆಲ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರಲ್ಲೇ ಒಬ್ಬನಾಗಿರುವಂತಹ ಒಂದು ಮಗು 15 ವರ್ಷ ವಯಸ್ಸು, ಇವನು ಕಾನೂನಿನ ಸಂಘರ್ಷಕ್ಕೆ ಒಳಗಾಗಿರುವಂತಹ ಒಂದು ಅವರ ಸಹಪಾಠಿ, ಇವನು ಏಕಾಏಕಿ ಅವರ ಮೇಲೆ ಹಲ್ಲೆ ನಡೆಸಿ ಒಂದು ರಾಡ್ ಹಾಗೂ ಒಂದು ಶಾರ್ಪ್ ಒಂದು ವೆಪನನ್ನು ಯೂಸ್ ಮಾಡಿಕೊಂಡು ಮಕ್ಕಳ ಮೇಲೆ ಏಕಾಏಕಿ ಹಲ್ಲೆ ನಡೆಸಿ ಸುಮಾರು ಮಕ್ಕಳಿಗೆ ವೇರಿಯಸ್ ಟೈಪ್ಸ್ ಆಫ್ ಇಂಜುರೀಸ್, ನಾವೇನು ಹೇಳ್ತೇವೆ ಸಿಂಪಲ್ ಇಂಜುರಿ, ಹಾಗೆ ಗ್ರೀವಸ್ ಇಂಜುರಿ, ಹಾಗೆ ಒಂದು ಮಗುಗೆ ಫೇಟಲ್ ಇಂಜುರಿ ಆಗಿಬಿಟ್ಟು ಒಂದು ಮಗು ಮೃತಪಟ್ಟಿರುವಂಥದ್ದು ನಮಗೆ ಈ ಘಟನೆಯಲ್ಲಿ ನಡೆದಿದೆ. ಬಾಲಕರಿಂದ 9 ಮಕ್ಕಳ ಮೇಲೆ ಹಲ್ಲೆಯಾಗಿದೆ. ಘಟನೆಯಲ್ಲಿ ದುರಾದೃಷ್ಟವಶಾತ್ ಓರ್ವ ಬಾಲಕ ಸಾವನ್ನಪ್ಪಿದ್ದಾನೆ ಅಂತ ಐಜಿಪಿ ಹರ್ಷ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಸ್ಟೆಲ್ ವಾರ್ಡನ್ ಮೇಲೂ ಹಲ್ಲೆ ಮಾಡಲಾಗಿದೆ. ಹಾಗಾದ್ರೆ ಐಜಿಪಿ ಏನ್ ಹೇಳಿದ್ರು ಬನ್ನಿ ನೋಡ್ಕೊಂಡ್ ಬರೋಣ. ಅಲ್ಲಿ ಸುಮಾರು 9 ಜನ ವಿದ್ಯಾರ್ಥಿಗಳು ಅಲ್ಲಿ ಅವರ ಒಂದು ಶಿಕ್ಷಕಿ ಬ್ಲೆಸ್ಸಿ ಅಂತ ಸೋಷಿಯಲ್ ಸ್ಟಡೀಸ್ನ ಶಿಕ್ಷಕಿಯವರ ನಿಗಾವಣೆಯಲ್ಲಿ ಅಲ್ಲಿ ಇವತ್ತು ಇದ್ದಾಗ ಒಬ್ಬ ಅಪ್ರಾಪ್ತ ವಯಸ್ಸಿನ ವಿದ್ಯಾರ್ಥಿ ಸಡನ್ಲಿ ಒಂದು ಫಿಟ್ ಆಫ್ ರೇಂಜ್ ಥರ ಆಗಿ ಒಂದು ಹರಿತವಾದ ವಸ್ತುವಿಂದ ರ್ಯಾಂಡಮ್ ಆಗಿ ಎಲ್ಲರ ಮೇಲೆ ಹಲ್ಲೆ ಮಾಡಿ ಇದರಲ್ಲಿ 7 ಜನ ಗಾಯಾಳುಗಳು. ದುರದೃಷ್ಟವಶಾತ್ ಇದರಲ್ಲಿ ಒಬ್ಬ ಅಪ್ರಾಪ್ತ ಬಾಲಕ ಮರಣ ಹೊಂದಿದ್ದಾರೆ. ಇದ್ರ ಬಗ್ಗೆ ಈಗಾಗಲೇ ನಾವು ಏನು ನಮ್ಮ ಬಳ್ಳಾರಿಯ ಬಿಮ್ಸ್ನ ಟ್ರಾಮಾ ಕೇರ್ ಸೆಂಟರ್ ಇದೆ, ಅದನ್ನು ವಿಸಿಟ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜ್, ಈಗ ಈ ಒಂದು ಬಾಲಕನ ಹತ್ಯೆ, ಇನ್ನುಳಿದ ಬಾಲಕರ ಹಲ್ಲೆಗೆ ಸಂಬಂಧಪಟ್ಟಂತೆ ಎಷ್ಟು ಜನರ ವಿರುದ್ಧ ಕಂಪ್ಲೇಂಟ್ ಫೈಲ್ ಆಗಿದೆ, ಆಕ್ಷನ್ ಆಗಿದೆ? ಅದ್ರ ಜೊತೆಗೆ ಈ ಗುರುಕುಲ ಹಾಸ್ಟೆಲ್ ಕಮ್ ಶಾಲೆಯ ಓನರ್ ಯಾರು, ಆತ ಯಾಕೆ ಇನ್ನೂ ಕೂಡ ಮುಂದೆ ಬಂದಿಲ್ಲ ಅಂತ? ಧನುಶ್ರೀ, ನಿನ್ನೆ ಬಳ್ಳಾರಿಯ ತಾಳೂರು ರಸ್ತೆಯಲ್ಲಿರ್ತಕ್ಕಂಥ ಏನು ಗುರುಕುಲ ಇಂಟರ್ನ್ಯಾಷನಲ್ ವಸತಿ ಶಾಲೆ ಏನಿದೆ, ವಸತಿ ಶಾಲೆಯಲ್ಲಿರ್ತಕ್ಕಂಥ ಹಲ್ಲೆ ಪ್ರಕರಣದಿಂದಾಗಿ ಓರ್ವ ಬಾಲಕ ಕೂಡ ಮೃತಪಟ್ಟಿರ್ತಕ್ಕಂಥದ್ದು. ಈತ 9 ವಿದ್ಯಾರ್ಥಿಗಳ ಮೇಲೆ ಕೂಡ ಈ ಮಾರಣಾಂತಿಕವಾಗಿ ಹಲ್ಲೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಮನಸೋ ಇಚ್ಛಾಗಿ ಆತ ಕಬ್ಬಿಣದ ರಾಡನ್ನು ತೆಗೆದುಕೊಂಡು ಹಲ್ಲೆ ಮಾಡಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂಗೆ ಬಳ್ಳಾರಿಯ ಬ್ರೂಸ್ಪೇಟೆ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿರ್ತಕ್ಕಂಥದ್ದು. ಈ ರೀತಿಯಾಗಿ ಈತ ಮಾರಣಾಂತಿಕವಾಗಿ ಈ ಒಂದು ಗುರುಕುಲ ಶಾಲೆಯ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆಯಾ? ಯಾರ ಹೆಸರು ಮೆನ್ಷನ್ ಆಗಿದೆ?
ಈ ಗುರುಕುಲ ಶಾಲೆ ಯಾರಿಗೆ ಸೇರಿದ್ದು, ಓನರ್ ಹೆಸರು ಯಾರು, ಅವ್ರ ಫೋಟೋ ಏನಾದ್ರು ಸಿಗ್ಬೋದಾ? ಆ ಧನಶ್ರೀ ಈತ ಈ ಗುರುಕುಲ ಒಂದು ಇಂಟರ್ನ್ಯಾಷನಲ್ ವಸತಿ ಶಾಲೆಯ ಮಾಲೀಕ ಗೋವಿಂದ ರಾಜ್ ಅಂತೇಳಿ ಈಗ ಗೊತ್ತಾಗಿದೆ. ಆತ ಕೂಡ ಬೆಳಿಗ್ಗೆ ಆಸ್ಪತ್ರೆಗೆ ಭೇಟಿ ಕೊಟ್ಟು ಗಾಯಾಳುಗಳನ್ನು ಕೂಡ ಒಂದು ಮಾತಾಡಿಸ್ಕೊಂಡು ಹೋಗಿದ್ದಾನನ್ನ ಮಾಹಿತಿ ಕೂಡ ಸಿಗ್ತಾ ಇದೆ. ಈಗ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ SP ಕೊಟ್ಟಿರ್ತಕ್ಕಂಥ ಮಾಹಿತಿ ಆಧರಿಸಿ ಒಂದು ಶಾಲಾ ಆಡಳಿತ ಮಂಡಳಿ ವಿರುದ್ಧ ಕೂಡ ಒಂದು FIR ಕೂಡ ದಾಖಲಾಗಿದೆ. ಜೊತೆಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರ್ತಕ್ಕಂಥ 9ನೇ ತರಗತಿಯ ಬಾಲಕನ ಮೇಲೆ ಕೂಡ ಒಂದು FIR ಕೂಡ ದಾಖಲು ಮಾಡಲಾಗಿದೆ ಅನ್ನೋ ಮಾಹಿತಿಯನ್ನು ಕೂಡ SP ಅವರು ಕೊಟ್ಟಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಇಲ್ಲಿ ಶಾಲೆ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಕೂಡ ಎದ್ದು ಕಾಣ್ತಾ ಇದೆ. ಯಾಕೆಂತಂದ್ರೆ ಈ ರೀತಿಯಾಗಿ ಬಾಲಕ ಒಂದು ಮಾರಣಾಂತಿಕವಾಗಿ 9 ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ವಿಚಿತ್ರ ಅಂದ್ರೆ ಇಲ್ಲಿ ಬಸವರಾಜ್, ಈ ಒಂದು FIR ಆಗಿದೆಯಲ್ಲ ಆಡಳಿತ ಮಂಡಳಿ ವಿರುದ್ಧ, ಓಕೆ, ಬಟ್ ಇಲ್ಲಿ ಓನರ್ ಹೆಸರು ಮೆನ್ಷನ್ ಆಗಿದೆಯಾ ಹೇಗೆ? ಈಗ ಸದ್ಯಕ್ಕೆ ಮಾಹಿತಿ ಕೊಟ್ಟಿರ್ತಕ್ಕಂಥ SP ಅವರು ಮಾಹಿತಿ ಕೊಟ್ಟಿದ್ದ ಪ್ರಕಾರ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಅಂತೇಳಿ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಈಗ FIR ಅನ್ನ ಒಂದು ಸಂಗ್ರಹ ಮಾಡತಕ್ಕಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಓನರ್ ಹೆಸರು ಉಲ್ಲೇಖ ಮಾಡಿದ್ದಾರೆ ಅಥವಾ ಕೇವಲ ಆಡಳಿತ ಮಂಡಳಿಯ ಉಲ್ಲೇಖ ಮಾಡಿದ್ದಾರೆ ಅನ್ನೋದು ಕೂಡ ಇನ್ನ ಗೊತ್ತಾಗಬೇಕಾಗಿದೆ. ಆದ್ರೆ ಬಾಲಕನ ವಿರುದ್ಧ FIR ಆಗಿದೆ. ಆದ್ರೆ ಇಲ್ಲಿ ಶಾಲಾ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಕೂಡ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಬಾಲಕರ ವಸತಿ ಶಾಲೆಗೆ ಮಹಿಳಾ ವಾರ್ಡನ್ ಅನ್ನ ನೇಮಕ ಮಾಡಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಇಲ್ಲಿ ಪೋಷಕರು ಕೂಡ ಪ್ರಶ್ನೆ ಮಾಡ್ತಕ್ಕಂಥದ್ದು. ಒಂದು ವೇಳೆ ಒಂದು ಪುರುಷ ವಾರ್ಡನ್ ಆಗಿದ್ರೆ ಅದನ್ನ ತಡೆಗಟ್ಟಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ಪೋಷಕರು ಕೂಡ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಮಹಿಳಾ ವಾರ್ಡನ್ ಬಿಡಿಸಕೊಂಡಂತ ಮಹಿಳಾ ವಾರ್ಡನ್ ಕೂಡ ಮಾರಣಾಂತಿಕ ಹಲ್ಲೆ ಆಗಿರ್ತಕ್ಕಂಥದ್ದು. ಅವರು ಕೂಡ ಈಗ ಟ್ರಾಮಾ ಕೇರ್ ಒಂದು ಆಸ್ಪತ್ರೆಯಲ್ಲಿ ಬಸವರಾಜ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತಾ ಹೋಗ್ತೀವಿ. ನೀವು ಕೂಡ ಸರಿಯಾದ ಮಾಹಿತಿಯನ್ನ ಕೊಡಿ. ಆ ಕಂಪ್ಲೇಂಟ್ ಅಲ್ಲಿ ಎಕ್ಸಾಕ್ಟ್ಲಿ ಯಾರ ಹೆಸರಿದೆ ಅನ್ನುವಂಥದ್ದು ಕೂಡ ನಮಗೂ ಕೂಡ ಕ್ಲಾರಿಫಿಕೇಶನ್ ಇಲ್ಲಿ ಸಿಗಬೇಕು. ನೆಕ್ಸ್ಟ್ ಬುಲೆಟಿನ್ ಅಲ್ಲಿ ನಾವು ಇದ್ರ ಬಗ್ಗೆ ಫಾಲೋ ಅಪ್ ಮಾಡ್ತಾ ಹೋಗ್ತೀವಿ. ಗಮನಿಸ್ತಾ ಹೋಗ್ಬೋದು, ಈಗಾಗಲೇ ಕಂಪ್ಲೇಂಟ್ ಫೈಲ್ ಆಗಿದೆ. ಪೊಲೀಸರು ಇನ್ನಷ್ಟು ಇದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಕೊಡಬೇಕಿದೆ.